ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ದಿನೇ ದಿನೇ ಕಾದ ಕಾವಲಿ ತರ ಆಗ್ತಾ ಇದೆ ಕರುನಾಡು ಭೂಮಿ. ಕೂಲ್ ಆಗಿದ್ದ ಬೆಳಗಾವಿಯಲ್ಲಿ ಬಿರು ಬಿಸಿಲಿದೆ. ಒಂದ್ಸತಿ ಮೋಡ ಕವಿದ ವಾತಾವರಣ ಇರುತ್ತೆ, ಬಿಸಿಲು ಇದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ತಾಪಮಾನ ಏರಿಕೆ ಆಗ್ತಲೇ ಇದೆ. ಇದರಲ್ಲಿ ಮಾನವನ ತಪ್ಪು ಕೂಡ ಸಾಕಷ್ಟಿದೆ. ಪರಿಸರದ ಮೇಲೆ ಹಾನಿ ಮಾಡ್ತಾ ಹೋದಂಗೆ ಅದು ಕೂಡ ಈಗ ತಿರುಗಿ ಬಿದ್ದಿದೆ. ಆ ಎಫೆಕ್ಟ್ ಅನ್ನ ಮತ್ತೆ ನಾವೇ ಫೇಸ್ ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಬಿಸಿ ಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. ಐಸ್ ಕ್ರೀಮ್ ಹೀಗೆ ತಣ್ಣಗಾಗಬೇಕು ಅಂತ ಹೇಳಿ ತಂಪು ಪಾನೀಯ ಐಸ್ ಕ್ರೀಮ್ ಮೊರೆ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ವ್ಯಾಪಾರಿಗಳಿಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ತರಕಾರಿ ಬೇಗ ಒಣಗೋಗ್ಬಿಡುತ್ತೆ ಈ ಬಿಸಿಲಿಗೆ. ಅದನ್ನ ಪ್ರೊಟೆಕ್ಟ್ ಮಾಡೋದೇ ದೊಡ್ಡ ಸವಾಲು ತರಕಾರಿ ವ್ಯಾಪಾರ ಮಾಡೋರ್ಗೆ. ಹಂಗಾಗಿ ಈ ಬಿಸಿಲಿಗೆ ತರಕಾರಿಗಳು ಒಣಗ್ತಿರೋದ್ರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ರಾಹಕರು ಆಫ್ಕೋರ್ಸ್ ಹೋದಾಗ ನಮಗೆ ಫ್ರೆಶ್ ತರಕಾರಿ ಕೊಡಿ ಅಂತ ಕೇಳ್ತಾರೆ. ಸ್ವಲ್ಪ ಬಾಡೋಗಿದ್ರು ಕೂಡ ಅದನ್ನ ಕೊಂಡ್ಕೊಳ್ಳಲ್ಲ ಗ್ರಾಹಕರು. ಇದು ವ್ಯಾಪಾರಿಸ್ಥರಿಗೆ ಸಂಕಷ್ಟವನ್ನ ತರ್ತಾ ಇದೆ. ಬಿಸಿಲು ಮುಂದುವರೆದ್ರೆ ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗುತ್ತೆ. ಈಗ ಆಲ್ರೆಡಿ ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕುಡಿಯೋ ನೀರಿಗೆ ಜನ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಇನ್ನು ಕುಡಿಯೋ ನೀರನ್ನ ಮಿತವಾಗಿ ಬಳಕೆ ಮಾಡಿ. ಅಂದ್ರೆ ನೀರನ್ನ ಕುಡಿಬೇಕು, ದಿನಕ್ಕೆ 4 ಲೀಟರ್ಗಿಂತ ಜಾಸ್ತಿ ನೀರು ಕುಡಿಬೇಕು ಅಂತ ವೈದ್ಯರು ಸಲಹೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅನ್ನೆಸೆಸರಿಯಾಗಿ ನೀರನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಪಾಲಿಕೆಗಳು ಕೂಡ ಸೂಚನೆಯನ್ನ ಕೊಡ್ತಾ ಇವೆ. ಸೊ ಈ ಸಮ್ಮರ್ ಸೀಸನ್ ಅಲ್ಲಿ ವ್ಯಾಪಾರಸ್ಥರಿಗೆ ಯಾವ ತರ ಕಷ್ಟ ಆಗ್ತಾ ಇದೆ ಆ ಬಗ್ಗೆ ಮಾತಾಡಿದ್ದಾರೆ ಅವರು, ಕೇಳೋಣ. 10-15 ದಿನ ಆಯಿತು, ಭಾಳಷ್ಟು ಬಿಸಿಲಾಗಿ ಸಂಕಟಾಗಿ ಇವತ್ತೆಲ್ಲರೂ ಕೂಡ ಹೋಗಿ ಗಿಡದ ನೆರಳಿಗೆ ಕೂಡೋದು, ತಂಪ ಪಾನೀಯನ್ನು ಕುಡಿಯೋದು, ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗತ್ತೈತಿ. ಯಾಕಪ್ಪ ಅಂದ್ರೆ ಹೈಯೆಸ್ಟ್ ಬಿಸಿಲು ಇರೋದ್ರಿಂದ ಇವತ್ತು ವಯಸ್ಸದವ್ರಿಗದು ಪಾಪ ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಸಂದರ್ಭ ಕೂಡ ಪ್ರಾರಂಭ ಆಗೈತಿ. ಮತ್ತು ಅದೇ ರೀತಿಯಾಗಿ ಎಲ್ಲ ರೀತಿಯಿಂದ ಎಲ್ಲಿ ನಿಂತರೂ ಸಮಾಧಾನ ಇಲ್ಲ ಮನುಷ್ಯರಿಗೆ. ಆ ರೀತಿ ಕಾವಾಗತ್ತೈತಿ, ಸಂಕಟ ಆಗತ್ತೈತಿ. ಹೀಗಾಗಿ ಭಾಳಷ್ಟು ಈ ಬೇಸಿಗೆ ಕಾಲ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡತೈತಿ. ರಾಯಚೂರು ಹಿಡ್ಕೊಂಡು ಆ ಕಡೆ ಭಾಗದಾಗ ನಮಗಿಂತ ಬೆಳಗಾವಿಗಿಂತ ಜಾಸ್ತಿ ಐತಿ. ನಮಗೆ ಇಲ್ಲೇ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಜನ ಹೆಂಗೆ ತಡ್ಕೋತಾರ ಅನ್ನೋದು ಕೂಡ ನಮಗೆ ಸಂಕಷ್ಟ ಐತಿ. ನಾವು ಈಗಾಗಲೇ ನೋಡೋಕ್ಕಾಗಲೇ ನಿಮ್ಗೆ ಗೊತ್ತಿದ್ದ ಹಾಗೆ ಈಗ ಹೋದ ಒಂದು ಏಪ್ರಿಲ್ 1ರಿಂದ ಇಲ್ಲಿವರೆಗೆ ಬಹಳ ಈ ಪ್ರತಿ ವರ್ಷದಕ್ಕಿಂತನೂ ಈ ವರ್ಷ ಜಾಸ್ತಿ ಬಿಸಿಲಾಗಿದೆ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯ ನಿಮ್ಗೆ ಗೊತ್ತಿರಬೇಕು, ನಾರ್ತ್ ಇಂಡಿಯಾದಲ್ಲಿ ಇದಕ್ಕಿಂತ ಹೆಚ್ಚು ಬಿಸಿಲೇ ಇರುತ್ತೆ. ಬಟ್ ಈ ವರ್ಷ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಬಿಸಿಲನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ಪಾಪ ರೈತರಾಗಲಿ ಅಥವಾ ಸಾರ್ವಜನಿಕರಾಗಲಿ ಕೂಲಿ ಕಾರ್ಮಿಕರಾಗಲಿ ಇವರಿಗೆ ದೊಡ್ಡ ತೊಂದರೆವರೆಗೂ ಸಹ ಸಂಕಷ್ಟವನ್ನು. ನಿಮ್ಮೇನೆ ವ್ಯಾಪಾರನೇ ತುಟ್ಟೈತೆ ಮಾಲ್. ಈಗ ಮಾಲ್ ಕಡಿಮೆ ಐತಿ, ಬಿಸಿಲಿನಾಗ ಮಾಲ್ ಕಡಿಮೆ ಇರ್ತೈತಿ, ತುಟ್ಟು ಭಾಳ ಇರ್ತೈತಿ. ಹಿಂಗ ನಡೆದ್ರೆ ಹಿಂಗ ಪ್ಯಾಟೆಗ ಹೆಚ್ಚಾಗಡಿಮೆ ನೋಡಿದ್ರೆ ವ್ಯಾಪಾರ ಆಗ್ತೈತಿ. ಬಿಸಿಲಿನಾಗ ಛತ್ರಿ ಹಿಡಿಬೇಕಾರಲ್ಲ, ಬಿಸಿಲು ಭಾಳ ಐತ್ರಿ. ಈಗ ವ್ಯಾಪಾರದಾಗ ಮಾಲ್ ಕಡಿಮೆ ಬಿಸಿಲು ಐತಿ, ಒಣಗ್ತಾವು. ಏನ್ ಮಾಡೋದು, ನಡೆಯುದು ಹೆಂಗಾರಿ ವ್ಯಾಪಾರ ಮಾಡ್ಕೋತಿರೋದು. ಭಾಳ ಐತ್ರಿ, ನಮ್ಗೆ ತ್ರಾಸ ಭಾಳ ಆಗೈತ್ರಿ. ವ್ಯಾಪಾರ ಇಲ್ಲ ಏನಿಲ್ಲ, ಭಯಂಕರ ತುಟ್ಟಿ ಮಾಲ್ ರೀ, ಮನಗಂಡ್ ತುಟ್ರಿ ಅಂತ ಗಿರಾಕಿ ಹೊಳೆ ಬರಂದು ಕೊಡತಾವ್ರಿ. ಭಾಳ ತ್ರಾಸ ಆಗೈತ್ರಿ ನಮಗ. ಛತ್ರಿ ಇಲ್ಲ ಏನಿಲ್ರಿ, ಯಾರು ಛತ್ರಿ ಕೊಟ್ರಿ ಎಲ್ಲ ಮಾರ್ಕೋತಾರ, ಅದ ಇದು ಮಾಡ್ತಾರ್ರಿ. ಕಡೆ ಯಾರಿಗೂ ಕೊಡಂಗಿಲ್ರಿ. ಇಲ್ಲ ರೀ, ಇಲ್ಲ ಅಂಗಡಿಯವ್ರಿ ದೊಡ್ಡ ಛತ್ರಿ ಕೊಡಾಕ್ ಬಿ ಹಚ್ಚಾಕ್ ಬಿ ಕೊಡಂಗಿಲ್ರಿ. ತಾವೆಲ್ಲ ಹಾಕೊಂಡನ ವ್ಯಾಪಾರ ಮಾಡತ್ತೀರಿ. ದೊಡ್ಡ ತ್ರಾಸ ಆಗೈತ್ರಿ. ಪಲ್ಲೆ ಮೈನ ಎಲ್ಲ ಬಾಡಿ ಹೋಯ್ತ್ರಿ. ಬಿಸಿಲು ಭಾಳ ಇದೆ. 39 ಇಂದ 38 ತನಕ ಟ್ಯಾಬ್ಲೆಟ್ ಇದೆ. ಅದರೊಳಗೆ ಲೆಮನ್ ತುಟ್ಟಿದೆ. ಲೆಮನ್ 12 ರೂಪಾಯಿ 15 ರೂಪಾಯಿ ಒಂದು ಲೆಮನ್ ಬೀಳತೈತಿ. ಈಗ ಅದರೊಳಗೆ ಬಿಸ್ನೆಸ್ ನಡೆಯತೈತಿ. ಹೆಂಗಾಗೋದು ಮೇಲೋರ್ಗೆ ಮಂದಿದ ಕಡಿಮೆ ಮಾಡೋದು ನಂತ ಅದು ಇದಕ್ಕೆ ನಾವು ಇಲ್ಲೇ ಇದು ಮಾಡತ್ತೇನೆ. ಕೋಲ್ಡ್ ಡ್ರಿಂಕ್ಸು ಇದೆ, ಐಸ್ ಜಾಸ್ತಿ ಐಸ್ ಯೂಸ್ ಮಾಡಂಗಿಲ್ಲ ನಾವು. ಎಷ್ಟು ಫ್ರಿಜ್ ಒಳಗೆ ಕೋಲ್ಡ್ ಆಗ್ತದೆ ಅಷ್ಟು ಮಾಡಿಬಿಡ್ತೇನೆ. ಜಾಸ್ತಿ ಐಸ್ ನೀರು ಸರಿಯಾಗಿರಂಗಿಲ್ಲ, ಐಸ್ ಯೂಸ್ ಮಾಡಂಗಿಲ್ಲ.
ಬೆಳಗಾವಿಯಲ್ಲಿ ಸಮ್ಮರ್ ಎಫೆಕ್ಟ್ ಹೆಂಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಬೀದಿ ಬದಿ ವ್ಯಾಪಾರಸ್ಥರಿಗೆ ತುಂಬಾ ಹೊಡೆತವನ್ನ ಈ ಬಿಸಿಲು ಕೊಡ್ತಾ ಇದೆ. ಏಪ್ರಿಲ್ ನಲ್ಲೇ ಹಿಂಗಾದ್ರೆ ಮೇನಲ್ಲಿ ಇನ್ನು ಹೆಂಗೆ ಅಂತ ಹೇಳಿ ಜನ ಈಗ ಆತಂಕ ಪಡುವಂತ ಪರಿಸ್ಥಿತಿ. ಈಗ ಒಬ್ರು ವ್ಯಾಪಾರಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಜ್ಯೂಸ್ ಮೊರೆ ಹೋಗ್ತಿದ್ದಾರೆ ಜನ. ಈಗ ಒಂದ್ ನಿಂಬೆ ಹಣ್ಣಿನ ಬೆಲೆ ಇಲ್ಲಿ ಬೆಂಗಳೂರಲ್ಲೆಲ್ಲ 18 ರೂಪಾಯಿ 20 ರೂಪಾಯಿ ಇದೆ, ಅಲ್ಲಿ ಹೆಂಗಿದೆ? ಶರ್ಮಿತಾ ಶೆಟ್ಟಿ, ಈಗ ಏನು ಬೆಳಗಾವಿಯಲ್ಲೂ ಕೂಡ ಬಿಸಿಲಿನದಾಗಿ ವ್ಯಾಪಕವಾಗಿರ್ತಕ್ಕಂಥದ್ದು. ಹೀಗಾಗಿ ಬೀದಿ ಬದಿ ವ್ಯಾಪಾರಸ್ಥರು ಸೇರಿದಂತೆ ಸಾರ್ವಜನಿಕರು ಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಹೊರಗೆ ಓಡಾಡೋರು ಸಾಕಷ್ಟು ಇದರಿಂದ ಏನು ಎಫೆಕ್ಟ್ ಆಗ್ತಾ ಇದೆ. ಹೀಗಾಗಿ ಏನು ಅಗತ್ಯ ಬಿದ್ದವರು ಮಾತ್ರ ಓಡಾಡಿ ಅಂತ ಹೇಳಿ ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸನ್ಸ್ಟ್ರೋಕ್ ಆಗುವಂತ ಸಾಧ್ಯತೆ. ಹೀಗಾಗಿ ಮಧ್ಯಾಹ್ನ ಸಂದರ್ಭದಲ್ಲಿ ಏನು ಜ್ಯೂಸ್ ಅಂಗಡಿಗಳಾಗಿರ್ಬೋದು ಮತ್ತು ಮಜ್ಜಿಗೆ ವ್ಯಾಪಾರಸ್ಥರು ಹಾಗೇನೆ ಈ ರೀತಿ ಏನು ಕೋಲ್ಡ್ ಡ್ರಿಂಕ್ಸ್ ಇದೆ ಅದು ವ್ಯಾಪಾರ ಫುಲ್ ಆಗಿರುತ್ತೆ. ಮತ್ತೊಂದು ಕಡೆ ಏನು ಈ ಒಂದು ವ್ಯಾಪಾರ ಅವರಿಗಿದ್ರು ಕೂಡ ಮತ್ತೊಂದು ಕಡೆ ತರಕಾರಿ ವ್ಯಾಪಾರಿಗಳು ಹೀಗೆ ಬೀದಿ ಬದಿಯಲ್ಲಿ ಹಣ್ಣು ಮಾರೋರ್ಗೂ ಕೂಡ ಸಮಸ್ಯೆ ಆಗಿದೆ. ಆ ಒಂದು ತರಕಾರಿ ಬಾಡೋದ್ರಿಂದ ಯಾರು ಕೂಡ ತೆಗೆದುಕೊಳ್ಳಲ್ಲ. ಫ್ರೆಶ್ ತರಕಾರಿ ಬೇಕು ಅಂತಕ್ಕಂಥ ಬೇಡಿಕೆ ನೀಡ್ತಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರತಕ್ಕಂಥದ್ದು. ಏನು ಬೆಳಗಾವಿಯಲ್ಲಿ ಇವತ್ತು ಮಾರ್ಕೆಟ್ ನಲ್ಲಿ ನಿಂಬೆಹಣ್ಣಿಗೂ ಕೂಡ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಯಾಕಂದ್ರೆ 10 ರಿಂದ 12 ರೂಪಾಯಿ ಏನು ನಿಂಬೆಹಣ್ಣು ಕೂಡ ಮಾರಾಟ ಆಗ್ತದೆ. ಹೀಗಾಗಿ ಏನು ಅನೇಕ ಜ್ಯೂಸ್ ಸೆಂಟರ್ಗಳು ಈಗ ಅನೇಕ ವ್ಯಾಪಾರಗಳು ಕೂಡ ನಡೀತಾ ಇದೆ. ಒಂದ್ ಕಡೆ ಏನು ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ 3 ಪ್ರಮುಖ ಡ್ಯಾಮ್ಗಳು ಬರ್ತವೆ. ಒಂದ್ ಕಡೆ ಮಲಪ್ರಭಾ, ಘಟಪ್ರಭಾ ಹಾಗೇನೆ ರಕ್ಕಸ್ಕೊಪ್ಪ ಜಲಾಶಯ. ಈಗಾಗಲೇ ರಕ್ಕಸ್ಕೊಪ್ಪ ಜಲಾಶಯ ನೀರನ್ನ ಬೆಳಗಾವಿ ಜನ ಅವಲಂಬಿಸಿದ್ದಾರೆ. ಬೆಳಗಾವಿಯಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ, ಇತಿಮಿತಿಯಲ್ಲಿ ನೀರನ್ನು ಬಳಸಿ. ಯಾಕಂದ್ರೆ ಜೂನ್ ಅಂತ್ಯದವರೆಗೂ ಆಗುವಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಒಂದು ವೇಳೆ ಜೂನ್ ತಿಂಗಳಲ್ಲಿ ಮಳೆ ವಿಳಂಬವಾದ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ. ಹೀಗಾಗಿ ಈಗ ಮೊದಲು 2 ರಿಂದ 2.5 ಗಂಟೆ ನೀರು ಬಿಡ್ತಾ ಇದ್ದು, ಈಗ 1 ಗಂಟೆಗೆ ಅದನ್ನ ಮೊಟಕುಗೊಳಿಸಲಾಗಿದೆ. ಏನು ನೀರನ್ನ ಅನಗತ್ಯವಾಗಿ ಬೈಕ್ ಅನ್ನ ತೊಳೆಯೋದು, ಮತ್ತೊಂದು ಕಡೆ ಗಾರ್ಡನ್ ಬಿಡೋದನ್ನ ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನ ಮಹಾನಗರ ಪಾಲಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಏನು ಬೆಳಗಾವಿಯ ಘಟಪ್ರಭಾ ಜಲಾಶಯದಲ್ಲೂ ಕೂಡ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ 2 TMC ನೀರಷ್ಟು ಕಡಿಮೆ ಸಂಗ್ರಹ ಇರತಕ್ಕಂಥದ್ದು. ಹೀಗಾಗಿ ಅಲ್ಲೂ ಕೂಡ ಆತಂಕ ಮುಂದುವರೆದಿದೆ. ಯಾವುದೇ ಕೃಷಿ ಚಟುವಟಿಕೆಗಳನ್ನ ಇಲ್ಲ, ಕೇವಲ ಕುಡಿಯ ನೀರಿಗೆ ಮಾತ್ರ ಈಗ ನೀರು ಬಿಡಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಚಿಕ್ಕೋಡಿ ಭಾಗದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯ ನೀರಿಗಾಗಿ ಸಮಸ್ಯೆ ಆಗುತ್ತೆ. ಹೀಗಾಗಿ 1 TMC ನೀರಿಗಾಗಿ ಮಹಾರಾಷ್ಟ್ರ ಸರ್ಕಾರದ ಮೊರೆ ಹೋಗಕ್ಕೆ ರಾಜಕಾರಣಿಗಳು ತೀರ್ಮಾನ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಶೀಘ್ರದಲ್ಲೇ ನಿಯೋಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ 1 TMC ನೀರಿಗೆ ಬೇಡಿಕೆ ಇಡುತ್ತೆ. ಈ ನೀರು ಬಂದ ಸಂದರ್ಭದಲ್ಲಿ ಚಿಕ್ಕೋಡಿ ಮತ್ತು ಅಥಣಿ ಭಾಗಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕುಡಿಯ ನೀರಿನ ಸಮಸ್ಯೆ ಆಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಏಪ್ರಿಲ್ ನಲ್ಲಿ ಹೀಗಾದ್ರೆ ಮೇ ನಲ್ಲಿ ಹೇಗೆ ಅಂತಕ್ಕಂಥ ಪ್ರಶ್ನೆ ಹಲವರನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಕಳೆದ ವರ್ಷ ಮೇ 15ರಿಂದಲೇ ಬೆಳಗಾವಿಯಲ್ಲಿ ಮಳೆ ಆರಂಭವಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಕೂಡ ಇಲ್ಲಿನ ರೈತರು ಮತ್ತು ಜನಸಾಮಾನ್ಯರಲ್ಲಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.